ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟೇನು ಅಂತ ಅಂದರೆ, ನಾವು ಔಟ್ಸೈಡ್ ಹೋಗ್ತಾ ಇದ್ದೀವಿ. ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮಗೇನಾದ್ರು ಗೊತ್ತಾಗಬೇಕು ಅಂತ ಅಂದರೆ ಈ ವ್ಲಾಗ್ನ ಎಂಡ್ ತನಕ ನೋಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲ್ಲೇ ನೋಡ್ತಾ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತು ನನ್ನ ತಂಗಿ ಫಸ್ಟು ಹೊರಟಿದ್ದೆ KSRTC ಬಸ್ಸಿಗೆ ಹೊರಟ್ವಿ. ಅಲ್ಲಿ ಹೋಗಿ KSRTC ಬಸ್ ಹತ್ತಿ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಹೋಗಿದ ತಕ್ಷಣ ಬಸ್ ಸಿಕ್ತು. ದೆನ್ ನೆಕ್ಸ್ಟ್ ನಾವು ಬಸ್ ಹತ್ತಿ ಫ್ರಂಟ್ ಸೀಟಲ್ಲಿ ಬಂದು ಕೂತ್ಕೊಂಡ್ವಿ. ದೆನ್ ನೀವೇ ನೋಡ್ತಾ ಇರ್ಬೋದು, ಡ್ರೈವರ್ ಅಂಕಲ್ ಹಿಂದೆ ನೋಡ್ತಾ ಇದ್ರು, ಏನು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ದೆನ್ ನೆಕ್ಸ್ಟ್ ಗೈಸ್, ನೀವು ನೇಚರೆಲ್ಲ ನೋಡ್ತಾ ಇರ್ಬೋದು. ನಾವು ಅಲ್ಲಿಂದ ಬಂದು ಆಲೂರಲ್ಲಿ ಇಳ್ಕೊಂಡ್ವಿ. ಆಲೂರಲ್ಲಿ ಇಳ್ಕೊಂಡ್ಮೇಲೆ ಅಮ್ಮ ಮತ್ತು ಆಂಟಿ ಎಲ್ಲ ಜೊತೆಲೇ ಕೂತ್ಕೊಂಡು, ನನ್ನ ತಂಗಿ ಮಾತ್ರ ಒಬ್ಬಳೇ ಸ್ಟ್ಯಾಂಡಿಂಗಲ್ಲಿ ನಿಂತಿದ್ಲು. ಬಿಕಾಸ್ ಯಾಕೆ ಅಂತ ಅಂದರೆ ಆಲೂರಿಂದ ತುಂಬ ಹತ್ರನೇ ಅಂತಲೇ ಹೇಳ್ಬೋದು. ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಎಲ್ಲಿಗೆ ಅಂತ ಅಂದರೆ ಒಂದು ದೇವಸ್ಥಾನ. ಗೈಸ್, ಬಸ್ ಇಳಿದ್ಬಿಟ್ಟು ನೆಡ್ಕೊಂಡು ಹೋಗ್ತಾ ಇದ್ವಿ. ನಾನು ಮತ್ತು ನನ್ನ ತಂಗಿ. ದೆನ್ ನಮ್ಮಮ್ಮ ಮತ್ತು ನಮ್ಮ ಆಂಟಿ ಹಿಂದೆ ಬರ್ತಾಯಿದ್ರು. ಗೈಸ್, ಏನು ಅಂತ ಅಂದರೆ ಬಸ್ಸು ಫೆಸಿಲಿಟಿ ಅಷ್ಟು ಇಲ್ಲ. ಮತ್ತು ಇನ್ನೊಂದೇನು ಅಂತ ಅಂದರೆ ರೋಡು ಏನೂ ಅಷ್ಟು ಕರೆಕ್ಟಾಗಿರಲಿಲ್ಲ. ಫುಲ್ಲು ಗುಂಡಿ ರೋಡ್ ಇತ್ತು. ಆಮೇಲೆ ನಾನು ಬ್ಯಾಗ್ ಫುಲ್ಲು ದೇವ್ರ ಐಟಮ್ಸೇ ಇತ್ತು. ದೆನ್ ನೆಕ್ಸ್ಟ್ ಗೈಸ್, ಏನು ಅಂತ ಅಂದರೆ ಆ ಬ್ಯಾಗ್ ಇಟ್ಕೊಳಕ್ಕಾಗ್ತಾಯಿಲ್ಲ ಪಾಪ ಅವಳಿಗೆ. ಆಮೇಲೆ ನಾನು ಸ್ವಲ್ಪ ಅದಕ್ಕೆ ಹೆಲ್ಪ್ ಮಾಡಿದೆ. ಜೊತೆಲಿ ಇಬ್ಬರೂ ಆ ಕಡೆ ಈ ಕಡೆ ಇಟ್ಕೊಂಡು ನಡ್ಕೊಂಡು ಹೋದ್ವಿ. ದೆನ್ ನೆಕ್ಸ್ಟ್ ಗೈಸ್, ಏನು ಅಂತ ಅಂದರೆ ಒಂದು ಸೀಬೆಹಣ್ಣು ಮರ ಇತ್ತು. ಆ ಸೀಬೆಹಣ್ಣು ಮರ ಯಾರ ಮರ ಅಂತ ಗೊತ್ತಿಲ್ಲ, ಯಾರು ಹೊಲ ಅಂತಲೂ ಗೊತ್ತಿಲ್ಲ. ಗೈಸ್, ಏನು ಅಂತ ಅಂದರೆ ಫುಲ್ ಸರ್ರಾಗಿ ಸೀಬೆಹಣ್ಣೆಲ್ಲ ಕಿತ್ಕೊಂಡು ತಿಂದಾಕಿದ್ವಿ. ಗೈಸ್, ಪೂಜೆ ಎಲ್ಲ ಮುಗಿಸ್ಕೊಂಡು ಫಸ್ಟ್ ನಾವು ಹೊರಟಿದ್ದೆ ಅಮ್ಮನೂರಿಗೆ. ಅಲ್ಲಿ ಅಣ್ಣ ಬಂದು ಪಿಕಪ್ ಮಾಡಿಕೊಂಡು ಅವ್ರ ಊರಿಗೆ ಕರ್ಕೊಂಡೋದ, ಅಂದರೆ ಅವ್ರ ಮಿಸ್ಸಸ್ ಊರಿಗೆ ಕರ್ಕೊಂಡೋದ. ಬಿಕಾಸ್ ಯಾಕೆ ಅಂದರೆ ಪಾಪು ಬರ್ಡೇ ಇತ್ತು. ಪಾಪು ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಏನು ಅಂತ ಅಂದರೆ ಗೈಸ್, ಅವನಿಗೆ ಸ್ಪ್ರೇ ಹೊಡೆದ್ರೆ ಎದ್ರುಕೊಂಡು ಓಡ್ತಾ ಇದ್ದ. ಫುಲ್ ಸಕ್ಕತ್ತಾಗಿತ್ತು ಬರ್ಡೇ ಎಲ್ಲ, ಎಂಜಾಯ್ ಮಾಡಿದ್ವಿ. ಗೈಸ್, ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ಫುಲ್ ನಾನ್ ವೆಜ್ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಊರ ಕಡೆ ಹೊರಡ್ತಾ ಇದ್ವಿ, ಅಮ್ಮನೂರಿಗೆ. ಗೈಸ್, ಏನು ಅಂತಂದರೆ ಅಮ್ಮ ಫುಲ್ ಹುಷಾರಿರಲಿಲ್ಲ. ಅಮ್ಮ, ದೊಡ್ಡಮ್ಮ, ಆಂಟಿ, ಇನ್ನೊಬ್ರು ದೊಡ್ಡಮ್ಮ. ದೆನ್ ನೆಕ್ಸ್ಟ್ ಇನ್ಯಾರು ಅಂತ ಅಂದರೆ ನನ್ನ ತಂಗಿ ಫ್ರೆಂಡ್ ಸೀಟಲ್ಲಿ ಕೂತಿದ್ಲು. ಆಮೇಲೆ ಅಣ್ಣ ಕೂತಿದ್ದ. ಇಷ್ಟು ಜನ ನಾವು ಹೋಗ್ತಾ ಇದ್ವಿ. ಇನ್ನು ನಾನು ಇದು ಗೈಸ್, ಅಲ್ಲಿಂದ ನಾವು ಹೊರಟಿದ್ದು ನಮ್ಮೂರಿಗೆ ಹೋದ ತಕ್ಷಣ ನಾವು ಫಸ್ಟು ಏನಾರ ತಿಂದುಬಿಡ್ಬೇಕು ಅನ್ನೋ ಕ್ರೇವಿಂಗ್ಸ್ ಇತ್ತು. ಸೊ ಬಿಕಾಸ್ ನಮ್ಮ ಅಣ್ಣ ಹೋಗಿ ಎಗ್ ರೈಸ್ ಅಂಗಡಿ ಕರ್ಕೊಂಡೋಗಿ ಎಗ್ ರೈಸ್ ಹಾಕಿಸ್ಕೊಂಡು ಎಗ್ ರೈಸ್ ಚೆನ್ನಾಗಿ ತಿಂದ್ವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದ್ರು ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ತಾ ಎಲ್ಲರಿಗೂ ಲವ್ ಯು ಆಲ್. ಬಾಯ್ ಬಾಯ್.